ಗಣಿಗಾರಿಕೆ ವಿರುದ್ಧ ಮಹಿಳಾ ಅಧಿಕಾರಿ ಸಮರ ಸಾರಿದ್ದಾರೆ. ಜೆಸಿಬಿ ವಾಹನಕ್ಕೆ ಕಲ್ಲು ಎಸೆದು ಗಣಿಗಾರಿಕೆಯನ್ನು ತಡೆದಿದ್ದಾರೆ ಲೇಡಿ. ಕಲ್ಲು ಗಣಿಗಾರಿಕೆ ವಿರುದ್ಧ ಮಹಿಳಾ ಅಧಿಕಾರಿ ಸಮರವನ್ನ ಸಾರಿದ್ದಾರೆ. ಜೆಸಿಬಿ ವಾಹನಕ್ಕೆ ಕಲ್ಲು ಎಸೆದು ಗಣಿಗಾರಿಕೆಯನ್ನ ತಡೆದಿದ್ದಾರೆ ಲೇಡಿ ಅಧಿಕಾರಿ. ಗಣಿಗಾರಿಕೆಯನ್ನ ನಿಲ್ಲಿಸುವಂತೆ ಅಧಿಕಾರಿಗಳು ಹೇಳಿದ್ರು ಕೂಡ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದವರು ನಿಲ್ಲಿಸಿಲ್ಲ. ಇದರಿಂದ ಆಕ್ರೋಶಗೊಂಡಂತಹ ದಿಟ್ಟ ಅಧಿಕಾರಿ ಬಿಂದನ್ ಪಾಟೀಲ್ ಅವರು ಕಲ್ಲು ಎಸೆದಿದ್ದಾರೆ. ಬೆಳಗಾವಿ ಗ್ರಾಮೀಣ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಕ್ರಮ ಲ್ಯಾಟರೈಟ್ ಮಣ್ಣು ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಂತಹ ವೇಳೆ ರೇಡ್ ಅನ್ನ ಮಾಡಿದ್ದಾರೆ ಲೇಡಿ ಅಧಿಕಾರಿ. ಸಿಮೆಂಟು ಕಾರ್ಖಾನೆಗಳಿಗೆ ಈ ಲ್ಯಾಟರೈಟ್ ಖನಿಜವನ್ನ ಬಳಕೆ ಮಾಡಲಾಗುತ್ತೆ. ಅಂದ್ರೆ ಸಿಮೆಂಟ್ ಕಾರ್ಖಾನೆಗಳೇನಿರುತ್ತೆ ಆ ಕಾರ್ಖಾನೆಗಳಿಗೆ ಈ ಲ್ಯಾಟರೈಟ್ ಖನಿಜ ಏನಿದೆ ಅದನ್ನ ಬಳಕೆ ಮಾಡಲಾಗುತ್ತೆ. ಅಧಿಕಾರಿಗಳು ನಿಲ್ಲಿಸಿ ಅಂತ ಹೇಳಿದ್ದಾರೆ, ಆದ್ರೂ ಕೂಡ ಅವರು ನಿಲ್ಲಿಸಿಲ್ಲ. ಹಾಗಾಗಿ ಕಲ್ಲು ಎಸೆದಿದ್ದಾರೆ. ಎಸೋ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ದಿಟ್ಟ ಮಹಿಳಾ ಅಧಿಕಾರಿ ಸ್ಥಳಕ್ಕೆ ಆಗಮಿಸಿ ಜೆಸಿಪಿಯಲ್ಲಿ ಕಲ್ಲು ಸಾಗಾಟನೆಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರು ನಿಲ್ಲಿಸಿ ಅಂತ ಹೇಳಿದ್ದಾರೆ. ಆಗ ನಿಲ್ಲಿಸಿಲ್ಲ. ಆಗ ಜೆಸಿಪಿ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಿರುವಂತದನ್ನ ಗಮನಿಸ್ತಾ ಇರಬಹುದು. ನೀ ವಿಡಿಯೋ ಮಾಡೋದು ಬಂದ್ ಮಾಡಿದಿ. ನಂಗೆ ಏನು ಪ್ರಾಬ್ಲಮ್ ಇಲ್ಲ. ಮಾಡೇ ಬಿಡೋ ನೀ ಮಾಡಿ ವಿಡಿಯೋ ಮಾಡಲ್ಲ. ಈ ವಿಡಿಯೋ ಮಾಡಿದ ಕರ್ದ ಪ್ರಾಬ್ಲಮ್ ಇದು ಹೇಳ್ತಾನೆ. ಬೇಡ್ರಿ ಮೇಡಮ್ ನೀನು ಮಾತಾಡಕ್ಕೆ ನೀ ವಿಡಿಯೋ ಮಾಡೋದು ಬಂದ್ ಮಾಡಿದಿ. ನಂಗೆ ಏನು ಪ್ರಾಬ್ಲಮ್ ಇಲ್ಲ. ಮಾಡೇ ಬಿಡೋ ನೀ ಮಾಡಿ ವಿಡಿಯೋ ಮಾಡಲ್ಲ. ಈ ವಿಡಿಯೋ ಮಾಡಿದ ಕರ್ದ ಪ್ರಾಬ್ಲಮ್ ಇದು ಹೇಳ್ತಾನೆ. ಬೇಡ್ರಿ ಮೇಡಮ್ ನೀನು ಮಾತಾಡಕ್ಕೆ ಎಷ್ಟೊತ್ತು ಅದ್ ಕಳೆಯೋದು. ನಾವು ಇದಕ್ಕೆ ಅದಕ್ಕೆ ಕುಂತೇವಿ, ಬೇರೆ ಕೆಲಸ ಇಲ್ಲ. ಅಲ್ಲಿ 143 ಒಂದು ತೋರಿಸ್ಬೇಕು ನಾನಿಂದ. ತಿಳಿಯಂಗಿಲ್ಲ ನಿನಗೆ ಮಾಡೋ ಕೆಲಸ ಎಲ್ಲ ಕೆಲಸ ಮತ್ತೆ ಹಿಂಗೆ ಮಾಡೋದು. 2 ತಾಸು ಹತ್ತು ನಿಂತ ಇಲ್ಲಿ ಹೋಗಿ ಕಂಪ್ಲೇಂಟ್ ಮಾಡೋ. ಯಾರಿಗೆ ಮಾಡ್ತಿ ಮಾಡೋ. ಏನು ತಿಳ್ಕೊಂಡಿ ನೀನು? ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಅಂಜಾರ್ ಅಂದ್ರೆ ಚಾವಿ ಹಾಕೋ. ನೀವೇ ಹೇಳಿರ್ತೀರಿ ಚಾವಿ ಹಾಕೊಂಡು ಹೋಗ್ರಿ ಅಂತ. ಅಂಜಾರ್ ಕರೆಕ್ಟ್ ಗೊತ್ತೈತೆ ನನಗೆ. ಎಷ್ಟೊತ್ತು ಅದ್ ಕಳೆಯೋದು. ನಾವು ಇದಕ್ಕೆ ಅದಕ್ಕೆ ಕುಂತೇವಿ, ಬೇರೆ ಕೆಲಸ ಇಲ್ಲ. ಅಲ್ಲಿ 143 ಒಂದು ತೋರಿಸ್ಬೇಕು ನಾನಿಂದ. ತಿಳಿಯಂಗಿಲ್ಲ ನಿನಗೆ ಮಾಡೋ ಕೆಲಸ ಎಲ್ಲ ಕೆಲಸ ಮತ್ತೆ ಹಿಂಗೆ ಮಾಡೋದು. 2 ತಾಸು ಹತ್ತು ನಿಂತ ಇಲ್ಲಿ ಹೋಗಿ ಕಂಪ್ಲೇಂಟ್ ಮಾಡೋ. ಯಾರಿಗೆ ಮಾಡ್ತಿ ಮಾಡೋ. ಏನು ತಿಳ್ಕೊಂಡಿ ನೀನು? ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಅಂಜಾರ್ ಅಂದ್ರೆ ಚಾವಿ ಹಾಕೋ. ನೀವೇ ಹೇಳಿರ್ತೀರಿ ಚಾವಿ ಹಾಕೊಂಡು ಹೋಗ್ರಿ ಅಂತ. ಅಂಜಾರ್ ಕರೆಕ್ಟ್ ಗೊತ್ತೈತೆ ನನಗೆ. ಎಷ್ಟೊತ್ತು ಅದ್ ಕಳೆಯೋದು. ನಾವು ಇದಕ್ಕೆ ಅದಕ್ಕೆ ಕುಂತೇವಿ, ಬೇರೆ ಕೆಲಸ ಇಲ್ಲ. ಅಲ್ಲಿ 143 ಒಂದು ತೋರಿಸ್ಬೇಕು ನಾನಿಂದ. ತಿಳಿಯಂಗಿಲ್ಲ ನಿನಗೆ ಮಾಡೋ ಕೆಲಸ ಎಲ್ಲ ಕೆಲಸ ಮತ್ತೆ ಹಿಂಗೆ ಮಾಡೋದು. 2 ತಾಸು ಹತ್ತು ನಿಂತ ಇಲ್ಲಿ ಹೋಗಿ ಕಂಪ್ಲೇಂಟ್ ಮಾಡೋ. ಯಾರಿಗೆ ಮಾಡ್ತಿ ಮಾಡೋ. ಏನು ತಿಳ್ಕೊಂಡಿ ನೀನು? ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಎಸ್ ಶ್ರೀಧರ್, ಎಷ್ಟು ದಿನದಿಂದ ಈ ರೀತಿ ಗಣಿಗಾರಿಕೆಯನ್ನ ಮಾಡ್ತಾ ಇದ್ರು? ಮಹಿಳಾ ಅಧಿಕಾರಿ ಏನಂತ ವಾರ್ನ್ ಮಾಡಿದ್ದಾರೆ? ಸ್ಥಳದಲ್ಲಿ ಏನಾಯ್ತು? ಯಶಸ್ವಿನಿ, ಏನಂತಂದ್ರೆ ಇವತ್ತು ಏನು ಅಕ್ರಮವಾಗಿ ಗಣಿಗಾರಿಕೆ ತುಂಬಾ ದಿನಗಳಿಂದ ಏನಂತಂದ್ರೆ ಅಲ್ಲಲ್ಲಿ ಹಳ್ಳಿಗಳಲ್ಲಿ ಪ್ರಾರಂಭವಾಗಿತ್ತು. ಆದ್ರೆ ನಮ್ಮನ್ನ ಯಾರು ಏನು ಮಾಡ್ಕೋಕ್ಕಾಗಲ್ಲ ಅಂತ ಹೇಳಿ ಅವರು ಗಣಿಗಾರಿಕೆಯ ಮಾಲಕರು ಏನಂತಂದ್ರೆ ಪ್ರತಿನಿತ್ಯ ಏನು ಯಾರೋ ಬಂದ್ರು ಕೂಡ ಡೋಂಟ್ ಕೇರ್ ಎನ್ನುವ ರೀತಿಯಲ್ಲಿ ಗಣಿಗಾರಿಕೆಯನ್ನು ಪ್ರಾರಂಭ ಮಾಡ್ತಿದ್ರು. ಅದ್ರ ರೀತಿಯಲ್ಲಿ ಇವತ್ತು ಕೂಡ ಏನಂತಂದ್ರೆ ಒಂದು ಗಣಿ ಮತ್ತು ಭೂ ಜ್ಞಾನದ ಅಧಿಕಾರಿಗಳು ಬಿಂದನಾ ಪಾಟೀಲ್ ಅವರು ಏನಂತಂದ್ರೆ ಅಕ್ರಮವಾಗಿ ಏನು ಗಣಿಗಾರಿಕೆ ನಡೆದಿತ್ತು ಆ ಸಂದರ್ಭದಲ್ಲಿ ಆ ಒಂದು ಅಕ್ರಮ ಗಣಿಗಾರಿಕೆ ಸ್ಥಳಕ್ಕೆ ಏನಂತಂದ್ರೆ ಅಧಿಕಾರಿ ಒಬ್ರು ಭೇಟಿ ನೀಡ್ತಾರೆ. ಆ ಭೇಟಿ ನೀಡೋ ಸಂದರ್ಭದಲ್ಲಿ ಕೂಡ ಏನಂತಂದ್ರೆ ಅವರು ಜೆಸಿಪಿ ತಗೊಂಡು ಪ್ರತಿನಿತ್ಯ ಏನು ಮಾಡ್ತಿರ್ತಾರಲ್ಲ ಗಣಿಗಾರಿಕೆನ ಅದೇ ರೀತಿಯಾಗಿ ಕೂಡ ಮಾಡ್ತಿರ್ತಾರೆ. ಆದ್ರೆ ಅಧಿಕಾರಿ ಬಂದ್ರು ಅಂತ ಹೇಳಿ ಅವರಿಗೆ ಯಾವುದೇ ರೀತಿಯಾಗಿ ಒಂದು ಭಯನ ಪಡ್ಲಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅವರ ಅಧಿಕಾರಿ ಬಂದ್ರು ಕೂಡ ಏನು ಜೆಸಿಪಿ ಡ್ರೈವರ್ ಅವರು ಅಲ್ಲಿ ಅಧಿಕಾರಿ ಬಂದ್ರಪ್ಪ ಅವ್ರ ಪಾಡಿಗೆ ಬರ್ತಾರೆ ಅವ್ರು ಹೋಗ್ತಾರೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಅವರನ್ನ ನೆಗ್ಲೆಕ್ಟ್ ಮಾಡಿ ಪ್ರತಿನಿತ್ಯದ ಹಾಗೆ ಅವರು ಕೂಡ ಒಂದು ಗಣಿಗಾರಿಕೆಯನ್ನ ಮುಂದಾದ್ರು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಅಧಿಕಾರಿ ಏನಂತಂದ್ರೆ ಸುಮಾರು ಬಂದು ಅಲ್ಲೇ ಏನೋ ಒಂದು 2 ಗಂಟೆಗಳ ಕಾಲ ವೇಟ್ ಮಾಡಿದ್ರು ಕೂಡ ಏನೋ ಅಲ್ಲಿನ ಗಣಿಗಾರಿಕೆ ಮಾಲಕರು ಕೂಡ ಯಾವುದೇ ರೀತಿಯಾಗಿ ಅಧಿಕಾರಿಗಳಿಗೆ ಭಯಪಟ್ಟು ನಿಲ್ಲಿಸಲಿಲ್ಲ. ಮತ್ತೆ ಅಧಿಕಾರಿಗೆ ಒಂದು ಗೌರವ
ಕೊಡ್ಲಿಲ್ಲ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಏನಂತಂದ್ರೆ ಅಧಿಕಾರಿ ಅವರು ರೊಚ್ಚಿಗಿರು ಏನೋ ಒಂದು ಅಲ್ಲಿ ನಡೆದಿರ್ತಕ್ಕಂತ ಒಂದು JCB ಮೇಲೆ ಏನಂತಂದ್ರೆ ಒಂದು ಕಲ್ಲನ್ನ ಎಸ್ತಿರುವ ಘಟನೆ ಈಗಾಗಲೇ ನಡೆದಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಜೊತೆಗೆ ಈಗಾಗಲೇ ಏನು ಅಲ್ಲಿನ ಸುತ್ತಮುತ್ತಲಿನ ಗಣಿಗಾರಿಕೆ ಏನಿದಾವೆ ಅಲ್ಲಿಗೆ ಈಗಾಗಲೇ ಕೂಡ ಇವತ್ತು ಕೂಡ ವಾರ್ನಿಂಗ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಂತಂದ್ರೆ ನಾಳೆಗೆ ಅದು ಯಾವುದೇ ಕಾರಣಕ್ಕೂ ಬಂದ್ ಆಗ್ಲಿಲ್ಲ ಅಂದ್ರೆ ಅವರ ಮೇಲೆ ಕಾನೂನು ರೀತಿಯಾಗಿ ಕೇಸ್ ದಾಖಲು ಮಾಡ್ತೀವಿ. ಮತ್ತೆ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಗಣಿಗಾರಿಕೆ ನಡೆದ್ರು ಅವರು ಪರ್ಮಿಷನ್ ಅನ್ನ ತೆಗೆದುಕೊಂಡು ಮಾಡ್ಬೇಕು, ಇಲ್ಲ ಒಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಅವರನ್ನ ಅರೆಸ್ಟ್ ಮಾಡೋ ಕೆಲಸ ಮಾಡ್ತೀವಿ ಅಂತೇಳಿ ಭೂ ಜ್ಞಾನ ಮತ್ತು ಗಣಿ ಮತ್ತು ಅಧಿಕಾರಿಗಳು ಬಿಂದು ಪಾಟೀಲ್ ಅವರು ಈಗಾಗಲೇ ಹೇರ್ತಕ್ಕಂಥ ಅಂತ ಹೇಳ್ಬೋದು ತೇಜಸ್ವಿನಿ. ಓಕೆ ಶ್ರೀಧರ್, ನೀವು ಹೇಳಿದ್ರಿ ಆಗ್ಲೇ ಸುಮಾರು ದಿನದಿಂದ ಈ ರೀತಿ ಮಾಡ್ತಾ ಇದ್ರು ಅಂತ. ಅಂದ್ರೆ ಈ ಹಿಂದೆ ಯಾವುದೇ ಅಧಿಕಾರಿಗಳು ತಡೆಯೋ ಪ್ರಯತ್ನ ಮಾಡಿರ್ಲಿಲ್ವಾ? ಈಗಾಗಲೇ ಏನು ಅದು ಗುಡ್ಗಾಡ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಂತಂದ್ರೆ ಇವರು ಮಾಹಿತಿ ಮೇರೆಗೆ ಏನಂತಂದ್ರೆ ಅಲ್ಲಿ ಒಂದು ಗಣಿಗಾರಿಕೆ ನಡೆಯುತ್ತೆ ಅಂತ ಹೇಳಿ ಮಾಹಿತಿ ಬಂದಿರತಕ್ಕಂಥದ್ದು. ಆ ಮಾಹಿತಿ ಮೇರೆಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಕೂಡ ಏನು ಮಾಹಿತಿ ಬಂದ ಪ್ರಕಾರ ಅಲ್ಲಿ ಗಣಿಗಾರಿಕೆ ನಡೆದಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿ ಗಣಿಗಾರಿಕೆ ನಡೆದಿತ್ತು ಅಂತ ಹೇಳಿ ಬಂದಿರ್ಲಿಲ್ಲ. ಅದ್ರ ಮಾಹಿತಿ ಮೇರೆಗೆ ಏನು ಬಿಂದು ಪಾಟೀಲ್ ಅವರು ಏನಂತಂದ್ರೆ ಸ್ಪಾಟ್ಗೆ ಹೋಗಿ ಒಂದು ವೀಕ್ಷಣೆ ಮಾಡೋ ಸಂದರ್ಭದಲ್ಲಿ ಆ ಗಣಿಗಾರಿಕೆ ಪ್ರಾರಂಭ ಆಗಿತ್ತು. ಪ್ರಾರಂಭ ಆದ್ರೂ ಕೂಡ ಏನು ಅಲ್ಲಿನ ಗಣಿಗಾರಿಕೆ ಮಾಲಕರು ಏನಂತಂದ್ರೆ ಅಧಿಕಾರಿಗಳು ಬಂದಿದ್ದಾರೆ, ಅವರಿಗೆ ನಾವು ಒಂದು ಮಾಹಿತಿಯನ್ನ ಕೊಡಬೇಕು, ಕೊಟ್ಟು ಅವರು ಯಾಕೆ ಬಂದಿದ್ದಾರೆ ಅಂತೇಳಿ ಅವ್ರ ವಿಚಾರಣೆ ಮಾಡ್ಬೇಕಂತೇಳಿ ಅಲ್ಲಿನ ಒಂದು ಮಾಲಕರಿಗೆ ಒಂದು ಕಾಮನ್ ಸೆನ್ಸ್ ಇರ್ಬೇಕು. ಆದ್ರೆ ಅಧಿಕಾರಿಗಳು ಬಂದಿದ್ದಾರೆ ಬಿಡಪ್ಪ ಅವ್ರೇನ್ ಮಾಡ್ತಾರೆ ಅಂತ ಹೇಳಿ ನೆಗ್ಲೆಕ್ಟ್ ಅನ್ನ ಮಾಡ್ತಾರೆ. ನೆಗ್ಲೆಕ್ಟ್ ಸಂದರ್ಭದಲ್ಲಿ ಏನಂತಂದ್ರೆ ಒಂದು ಅಧಿಕಾರಿಗಳು ಒಂದು ಅಲ್ಲಿನ ಮಾಲಕರನ್ನ ನೋಡಿ ಒಂದು ರೊಚ್ಚಿಗೆ ಏನಂತಂದ್ರೆ ನಾನು ಬಂದು ಅಧಿಕಾರಿನೇ ಬಂದು 2 ಗಂಟೆ ಆದ್ರೂ ಕೂಡ ಯಾವುದೇ ರೀತಿಯಾಗಿ ನೀವು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತೇಳಿ ಒಂದು JCB ಕಲ್ಲನ್ನ ಎಸ್ದಿರೋದು ಅಂತ ಹೇಳ್ಬೋದು ತೇಜಸ್ವಿನಿ. ಓಕೆ, ಧನ್ಯವಾದ ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾವು ಇದಕ್ಕೆ ಹತ್ಕೊಂತೇವಿ, ಬೇರೆ ಕೆಲಸ ಇಲ್ಲ. ಅಲ್ಲಿ 143 ಒಂದು ತೋರಿಸ್ಬೇಕು ನನ್ನಿಂದ. ತಿಳಿಯಂಗಿಲ್ಲ ನಿನಗ ಮಾಡೋ ಕೆಲಸ ಎಲ್ಲ ಕೆಲಸ ಮತ್ತೆ ಹಿಂಗ್ ಮಾಡೋದು. 2 ತಾಸು ಹತ್ತು ನಿಪ್ನ ಇಲ್ಲಿ ಹೋಗಿ ಕಂಪ್ಲೇಂಟ್ ಮಾಡೋ. ಯಾರಿಗೆ ಮಾಡ್ತಿ ಮಾಡೋ. ಏನ್ ತಿಳ್ಕೊಂಡಿ ನೀನ? ಕಾಮನ್ ಸೆನ್ಸ್ ಇಲ್ಲ ನಿನಗ? ಅವ್ರ ಅಂಜಾರ ಮೇಡಮ್ ರೀ, ಅಂಜಾರ ಅಂದ್ರೆ ಚಾವಿ ನೀವೇ ಹೇಳಿರ್ತೀರಿ ಚಾವಿ ಹಾಕೊಂಡು ಹೋಗ್ರಿ ಅಂತ ಹೇಳಿ ನಾನು. ನೀ ವಿಡಿಯೋ ಮಾಡೋದು ಬಂದ್ ಮಾಡಿದಿ. ನಂಗೆ ಏನು ಪ್ರಾಬ್ಲಮ್ ಇಲ್ಲ.